ಮೊನ್ನೆಯಷ್ಟೇ ನಗರಪೇಟೆಯಲ್ಲಿ ಪ್ರತಿಭಟನೆ ವೇಳೆ ಶೋಭಾ ಕರಂದ್ಲಾಜೆ ಒಂದು ಮಾತು ಹೇಳಿದರು. ತಮಿಳುನಾಡಿನಿಂದ ಬರ್ತಾರೆ, ನಮ್ಮ ಕೆಫೆಯಲ್ಲಿ ಬಾಂಬ್ ಇಡ್ತಾರೆ ಅಂತ ಆರೋಪ ಮಾಡಿದರು. ಇದೇ ಮಾತು ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಶೋಭಾ ವಿರುದ್ಧ ಕ್ರಮಕ್ಕೆ ಚುನಾವಣಾ ಆಯೋಗ ಸೂಚನೆ ಕೊಟ್ಟಿದೆ. ಯಾರೋ ತಮಿಳುನಾಡಿನಿಂದ ಬರ್ತಾರೆ, ನಮ್ಮ ಕೆಫೆಯಲ್ಲಿ ಬಾಂಬ್ ಇಡ್ತಾರೆ, ಇನ್ಯಾರೋ ಬರ್ತಾರೆ, ಮಕ್ಕಳಿಗೆ ಆಸಿಡ್ ಹಾಕ್ತಾರೆ. ಯಾರು ತಮಿಳುನಾಡಿನಿಂದ ಬರ್ತಾರೆ, ನಮ್ಮ ಕೆಫೆಯಲ್ಲಿ ಬಾಂಬ್ ಇಡ್ತಾರೆ. ಕೇಳಿದ್ರಲ್ವಾ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ ಹೇಳಿಕೆಗಳನ್ನ. ಶೋಭಾ ಆಡಿದ ಇದೇ ಮಾತುಗಳೇ ಅವರಿಗೆ ಮುಳುವಾದಂತಿದೆ. ಕೇಂದ್ರ ಸಚಿವೆಯ ಈ ಮಾತಿಗೆ ಕೆರಳಿ ಕೆಂಡವಾಗಿರುವ ಡಿಎಂಕೆ ಮದುರೈ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದೆ. ಕ್ರಮಕ್ಕೆ ಒತ್ತಾಯಿಸಿದೆ. ಅಸಲಿಗೆ ಆಗಿದ್ದೇನು ಅಂದ್ರೆ, ಬೆಂಗಳೂರಿನ ನಗರಪೇಟೆಯಲ್ಲಿ ಹಿಂದೂ ವರ್ತಕನ ಮೇಲೆ ಅನ್ಯ ಕೋಮಿನ ಯುವಕರು ಹಲ್ಲೆ ಮಾಡಿದ್ದಕ್ಕೆ ಬಿಜೆಪಿ ನಿಗಿ ಅಂದಿತ್ತು. ನಗರಪೇಟೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡಿತ್ತು. ಧರಣಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಿದ್ರು. ಈ ವೇಳೆ ಕಾಂಗ್ರೆಸ್ ವಿರುದ್ಧ ಗುಡುಗುತ್ತಾ ಯಾರೋ ತಮಿಳುನಾಡಿನಿಂದ ಬರ್ತಾರೆ, ನಮ್ಮ ಕೆಫೆಯಲ್ಲಿ ಬಾಂಬ್ ಇಡ್ತಾರೆ ಅಂತ ಹೇಳಿದ್ರು. ಇದೇ ಮಾತು ಈಗ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಕರ್ನಾಟಕದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ. ಯಾರೋ ತಮಿಳುನಾಡಿಂದ ಬರ್ತಾರೆ, ನಮ್ಮ ಕೆಫೆಯಲ್ಲಿ ಬಾಂಬ್ ಇಡ್ತಾರೆ, ಇನ್ಯಾರೋ ಬರ್ತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ಇನ್ಯಾರೋ ಬರ್ತಾರೆ, ಮಕ್ಕಳಿಗೆ ಆಸಿಡ್ ಹಾಕ್ತಾರೆ. ಅವರ ಮೇಲೆ ಯಾವುದೇ ಕ್ರಮ ಆಗಲ್ಲ. ಶೋಭಾ ಕರಂದ್ಲಾಜೆ ಹೇಳಿಕೆ ವಿರುದ್ಧ ಡಿಎಂಕೆ ದೂರು ನಡೆಸಿದ್ದಂತೆ ಕೇಂದ್ರ ಚುನಾವಣಾ ಆಯೋಗ ಕೂಡ ದೂರು ಪರಿಗಣಿಸಿದೆ. ಶೋಭಾ ವಿರುದ್ಧ ಶೀಘ್ರ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದು 48 ಗಂಟೆಗಳಲ್ಲಿ ಈ ಬಗ್ಗೆ ವರದಿ ನೀಡುವಂತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಸೂಚಿಸಿದೆ. ಇಷ್ಟೇ ಅಲ್ಲ, ಶೋಭಾ ಕರಂದ್ಲಾಜೆ ವಿರುದ್ಧ ಬೆಂಗಳೂರಿನ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಫ್ಲೈಯಿಂಗ್ ಸ್ಕ್ವಾಡ್ ದೂರಿನ ಮೇರೆಗೆ ಕೇಸ್ ದಾಖಲಾಗಿದೆ. ಶೋಭಾ ಕರಂದ್ಲಾಜೆ ವಿರುದ್ಧ ಎಸ್ಟಿ ಸೋಮಶೇಖರ್ ಆಕ್ರೋಶ. ಇತ್ತ ಶೋಭಾ ಕರಂದ್ಲಾಜೆ ಮಾತಿಗೆ ಕೆರಳಿ ಕೆಂಡವಾದ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್, ಇವರ ಮಾತಿನಿಂದ ನನಗೆ ಕ್ಷೇತ್ರಕ್ಕೆ ಹೋಗೋಕೆ ಭಯ ಶುರುವಾಗ್ತಿದೆ, ಇವರೇನು ಬೆಂಕಿ ಹಚ್ಚೋಕೆ ಬಂದಿದ್ದಾರಾ ಅಂತ ಖಾರವಾಗಿಯೇ ಕುಟಕಿದ್ರು. ನಾನು 10 ವರ್ಷ MLA ಆಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನಾನೇ ಹೋಗೋಕ್ಕೆ ನಾನೇ ಭಯ ಪಡ್ತಾ ಇದ್ದೀನಿ. ಯಾವ ಟೈಮ್ನಲ್ಲಿ ಏನು ಮಾತಾಡ್ತಾರೋ, ಯಾವ ಟೈಮಲ್ಲಿ ಏನು ದ್ವೇಷ ಭಾಷಣ ಮಾಡ್ತಾರೋ, ಯಾವ ಟೈಮಲ್ಲಿ ನನ್ನ ವಿರುದ್ಧ ಮಾತನಾಡ್ತಾರೋ, ಯಾರನ್ನ ಎತ್ಕಡ್ತಾರೆ ಅಂತಕ್ಕಂಥದ್ದು ನನಗೂ ಕೂಡ ನನ್ನ ಕ್ಷೇತ್ರಕ್ಕೆ ಹೋಗೋಕ್ಕೆ ಭಯ ಆಗ್ತಾ ಇದೆ. ಒಂದು ವಾರದ ನೀಚೆ ಸದಾನಂದ ಗೌಡರು 10 ವರ್ಷ ಕಾಂಗ್ರೆಸ್, BJP, JDS ಮೂರೂ ಒಂದೇ ಥರ ನೋಡ್ಕೊಂಡಂಥ ಸಂದರ್ಭ. ಒಂದೇ ಒಂದು ಬೆಂಕಿ ಉಗುಳ್ತಕ್ಕಂಥ ಮಾತು ಯಾವತ್ತೂ ಕೂಡ ಸದಾನಂದ ಗೌಡರು ಆಡಲಿಲ್ಲ. ಒಂದೇ ಒಂದು ಮಾತು DB ಚಂದ್ರೇಗೌಡರು ಕೂಡ ಆಡಲಿಲ್ಲ. ಅಗೇನೆಸ್ಟ್ ಆಗಿ ಇವ್ರು ಇನ್ನೂ ಬಂದೇ ಇಲ್ಲ, ಇನ್ನೂ ಎಲ್ಲ ಓಟೇ ಕೇಳ್ತಾ ಇಲ್ಲ. ಇವನ್ ನಾನು ಶಾಸಕ ಇದ್ರೂ ಕೂಡ ನನ್ನ ಕ್ಷೇತ್ರಕ್ಕೆ ಒಂದು ಬೆಂಕಿ ಅಂತ ಉಂಡೆನ ಮಾತನಾಡ್ತಕ್ಕಂಥದ್ದು ನೋಡಿದ್ರೆ ನಾನು ಶಾಸಕ ಆಗಿ ನನಗೆ ಭಯ ಆಗ್ತದೆ. ಎಲ್ಲೋ ತಮಿಳ್ನಾಡವ್ರು ಬರ್ತಾರೆ, ಎಲ್ಲೋ ಡೆಲ್ಲಿಯವ್ರು ಬರ್ತಾರೆ, ಎಲ್ಲೋ ಇನ್ನೊಂದು ಬರ್ತಾರೆ, ಬಾಂಬ್ ಇಕ್ತಾರೆ ಅಂತ ಹೇಳಿದ್ರೆ ಏನು ಬೆಂಗಳೂರು ಶಾಂತಿ ಇರ್ತಕ್ಕಂಥದ್ದನ್ನ ಇವರು MP ಆಗಕ್ಕೆ ಬಂದಿದ್ದಾರಾ, ಇದರ ಬೆಂಕಿ ಹಚ್ಚಕ್ಕೆ ಬಂದಿದ್ದಾರಾ, ಏನಿದು ನನಗೆ ಅರ್ಥ ಆಗ್ತದೆ. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ ಅಲ್ವಾ? ಹಾಗಾಗಿದೆ ಶೋಭಾ ಕರಂದ್ಲಾಜೆ ಸ್ಥಿತಿ. ತಾವು ಆಡಿದ ಮಾತಿಗೆ ಶೋಭಾ ಕ್ಷಮೆ ಕೇಳಿದ್ರು. ಕಾನೂನು ಕಂಟಕ ಮಾತ್ರ ಕೇಂದ್ರ ಸಚಿವೆ ಸುತ್ತ ಸುತ್ತಿಕೊಂಡಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.